ಅಧ್ಯಕ್ಷ ಆಗಿದ್ದೀನಿ. ಎಲ್ಲ ನಮ್ಮ ಪಂಚಾಯತಿಯ ಎಲ್ಲ ಸದಸ್ಯರುಗಳ ಆಶೀರ್ವಾದದಿಂದ ಅಧ್ಯಕ್ಷ ಆದೆ. ಅವರ ಎಲ್ಲರದ್ದು ಒಂದು ಸಹಕಾರ ತಗೊಂಡು ಪಂಚಾಯತಿನ ಮುನ್ನಡೆಸ್ಕೊಂಡು ಹೋಗ್ತೀವಿ. ಎಲ್ಲ ನನ್ನ ಹಿರಿಯ ಮುಖಂಡರು ಕೂಡ ಸಹಕಾರ ಎಲ್ಲ ತಗೊಂಡು ಪಂಚಾಯತಿ ಮುನ್ನಡೆಸ್ಕೊಂಡು ಹೋಗ್ತೀವಿ. ನರೇಗಾ ಯೋಜನೆ ಮಾಡ್ತೀವಿ ಸರ್. ಈಗ ಸಾಕಷ್ಟು ನರೇಗಾದಲ್ಲಿ ಸಮಸ್ಯೆಗಳಿದೆ. ನರೇಗಾ ಯೋಜನೆಯಲ್ಲಿ ಏನು ಕೆಲಸ ಮಾಡೋಕ್ಕೆ ಆಗ್ತಾಯಿಲ್ಲ ಎಲ್ಲರಿಗೂ. ಇದೂ ಇನ್ನೇನು ನರೇಗಾ ಯೋಜನೆ ಬಗ್ಗೆ ಏನು ಹೇಳಕ್ಕೆ ವೈಯಕ್ತಿಕವಾಗಿ ನಮ್ಮ ಬರಣ್ಣನವರ ಆಶೀರ್ವಾದದಿಂದ ಅವ್ರ ಹತ್ರ ಚರ್ಚೆ ಮಾಡಿ ನಮ್ಮ ಪಂಚಾಯತಿಲಿ ಆಗಂಥ ಕೆಲಸಗಳನ್ನ ಸ್ವಲ್ಪ ಶೀಘ್ರದಲ್ಲೇ ಮಾಡಿಸಿ ನಮ್ಮ ಅವಧಿನೂ ಜಾಸ್ತಿ ದಿವಸ ಇಲ್ಲ ಮಾಡ್ತೀವಿ. 7 ದಿವಸ ಒಳ್ಳೇದು ಮಾಡಬೇಕು. ಆಯಿತು, 20 ದಿವಸ ಮಾಡ್ತೀವಿ. ಥ್ಯಾಂಕ್ ಯು. ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಶಿವಪ್ರಸಾದ್ ನಾಯಕತ್ವದಲ್ಲಿ ಎಲ್ಲ ಸದಸ್ಯರನ್ನು ಒಳಗೂಡಿ ಬಾಲಕೃಷ್ಣರ ಆಶೀರ್ವಾದದಿಂದ, ತಮ್ಮಾಜನ ಅಶೋಕನ ಆಶೀರ್ವಾದದಿಂದ, MP ಸುರೇಶ್ ಅವರ ಆಶೀರ್ವಾದದಿಂದ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಜನರ ಕ್ಯಾಟಗರಿ ಇದ್ದರೂ ಇವತ್ತೇನಾದರೂ ಒಬ್ಬ ಹಿಂದುಳಿದವರ್ಗರು ಕೊಡಬೇಕು ಅಂತೇಳಿ ಒಂದು ಮುನ್ರಾಜರನ್ನ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಅಧ್ಯಕ್ಷರು ಮುನ್ರಾಜು ಒಳ್ಳೆಯ ಯುವಕರನ್ನ ಒಳಗೊಂಡಿದ್ದಾರೆ. ಇವತ್ತು ನೋಡಿದ್ರೆ ಗೊತ್ತಾದ ಒಳ್ಳೆ ಜನ ಸೇರಿಸಿದ್ದಾರೆ. ಮುನ್ರಾಜ ಒಳ್ಳೆ ಜನ ಸೇರಿದ್ದಾರೆ. ಆಮೇಲೆ ಬಾಲಣ್ಣವ್ರು ಚಿಕ್ಕಳ್ಳಿ ಪಂಚಾಯತಿಗೆ ಒಳ್ಳೆ ಅಮೌಂಟ್ ಹಾಕಿದ್ದಾರೆ, ಜಾಸ್ತಿ ಅಮೌಂಟ್ ಹಾಕಿದ್ದಾರೆ. ಈ ಅಭಿವೃದ್ಧಿ ಪಡಿಸ್ಬೇಕು, ಮುಸ್ಲಿಂ ಜನಾಂಗ ಜಾಸ್ತಿ ಇದ್ರೆ ಚಿಕ್ಕಳ್ಳಿ ಅಂತನ ಪ್ರತಿಯೊಂದು ಏನು ಕೆಲಸ ಇಲ್ಲ ಆ ರೀತಿ ಮಾಡಬೇಕು ಅಂತೇಳಿ ಪಣ ತೊಟ್ಟಿದ್ದಾರೆ. ಜಮೀರಣ್ಣವ್ರದ್ದು ಅಮೌಂಟ್ ಹಾಕ್ಸಿದ್ದಾರೆ. ಕೆಲಸ ಚೆನ್ನಾಗಿ ನಡೀತಾ ಇದೆ. ಅದು ಮುನ್ರಾಜನವರ ಅಧ್ಯಕ್ಷತೆಯಲ್ಲಿ ಚೆನ್ನಾಗಿ ನಡೀತಾ ಇದೆ. ಖಂಡಿತ ಒಳ್ಳೆ ಕೆಲಸ ಮಾಡ್ತಂದ ಇವತ್ತು ಏನು ಆಯ್ಕೆ ಮಾಡೋಂಥ ಮುನ್ರಾಜ್ ಅವರಿಗೆ ಮತ್ತು ಎಲ್ಲ ಸದಸ್ಯರಿಗೂ ನಾನು ಧನ್ಯವಾದ ತಿಳಿಸ್ತೀನಿ. ಈ ದಿವಸ ನಮ್ಮೆಲ್ಲರ ನಾಯಕರಾದಂಥ FC ಬಾಲಣ್ಣವರು ಅವರ ಆಶೀರ್ವಾದದಿಂದ ಚಿಕ್ಕಳ್ಳಿ ಗ್ರಾಮ ಪಂಚಾಯತಿ ಏನು ಬಾಲಣ್ಣವರ ಆಸೆಯಂತೆ ಎಲ್ಲ ವರ್ಗದ ಜನಾಂಗದವರು ಕೂಡ ಒಂದು ಅವಕಾಶವನ್ನು ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಸುಮಾರು ಈ ಒಂದು ಅವಧಿಯಲ್ಲಿ 4 ಜನಾಂಗಕ್ಕೆ ಕೂಡ ಜನರಲ್ ಕ್ಯಾಟಗರಿ 4 ಜನಾಂಗಕ್ಕೆ ಅವಕಾಶ ಕೊಟ್ಟಿದ್ದಾರೆ ಬಾಲಣ್ಣವರು. ಅವರಿಗೆ ನಾನು ಮೊದಲನೇದಾಗಿ ಬಾಲಣ್ಣ ಇರ್ಬೋದು, ತಮ್ಮಜಣ್ಣವರು, DK ಸುರೇಶ್ ಅಣ್ಣವರು ಇರ್ಬೋದು, ಅವರಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳು ಇದುವರೆಗೂ ಕೂಡ ಕಳೆದ 5 ವರ್ಷದಿಂದ ಏನು ನಾವು ಗ್ರಾಮ ಪಂಚಾಯತ್ 4.5 ವರ್ಷಕ್ಕೆ ಬಂದಿದ್ದೀವೋ ಇದುವರೆಗೂ ಕೂಡ ಯಾರೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು, ಯಾರೇ ಅಧ್ಯಕ್ಷ ಆದರೂ ಕೂಡ ಪ್ರಾಮಾಣಿಕ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮೊದಲನೇದಾಗಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ನನ್ನ ತಂಗಿದಿರಿದ್ದಾರೆ, ಅಕ್ಕಂದಿರಿದ್ದಾರೆ, ನನ್ನ ಅಣ್ಣ ತಮ್ಮದಿರಿದ್ದಾರೆ, ಅವರೆಲ್ಲರೂ ಕೂಡ ನಾನು ಕಳೆದ 4.5 ವರ್ಷದಿಂದ ನಿಜವಾಗ್ಲೂ ಕೂಡ ನಮಗೆ ತುಂಬ ಸಹಕಾರ ಕೊಟ್ಟು ಗ್ರಾಮ ಪಂಚಾಯತ್ ನಡೆಸೋದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ನಾನು ಧನ್ಯವಾದಗಳು ಇದೇ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲಿ ಬಂದಿರತಕ್ಕಂಥ ಮುಖಂಡರುಗಳು ಅನೇಕ ನಮ್ಮ ಹಿರಿಯ ಮುಖಂಡರಿದ್ದಾರೆ. ಶ್ರೀನಿವಾಸ ಮೂರ್ತಿ, ಧನಂಜಯಣ್ಣ, ಮತ್ತು ಅನೇಕ ಮುಖಂಡರು, ಅಜ್ಜಿಮುಲ್ಲಾ ಅವರು, ವೇಣುಗೋಪಾಲ್, ಹೀಗೆ ಹೇಳ್ತಾ ಹೋದರೆ ಶ್ರೀನಿವಾಸ್, ಶ್ರೀನಿವಾಸ್, ಎಲ್ಲರೂ ಸುಮಾರು ಜನ ಮುಖಂಡ, ಮನೋಹರ್ ಗೌಡ, ಅವರೆಲ್ಲರೂ ಸುಮಾರು ಜನ ಮುಖಂಡರುಗಳು. ಅವರೆಲ್ಲರೂ ಕೂಡ ಇವತ್ತು ಗ್ರಾಮ ಪಂಚಾಯತಿ ನಡೆಯೋದಕ್ಕೆ ನಮ್ಮ ಎಲ್ಲ ಸದಸ್ಯರುಗಳಿಗೆ ಸಹಕಾರ ಕೊಡ್ತಾ ಇದ್ದಾರೆ. ಬಾಲಣ್ಣವರು ಹೆಚ್ಚಿನ ರೀತಿಯಲ್ಲಿ ಈ ಒಂದು ಚಿಕ್ಕಳ್ಳಿ ಗ್ರಾಮ ಪಂಚಾಯತಿಗೆ ಒತ್ತು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಯಾಕಂದರೆ ಈ ಗ್ರಾಮ ಪಂಚಾಯತಿ ಬಾಲಣ್ಣವ್ರು ಗೆದ್ದಾಗ ಕೂಡ ಹೆಚ್ಚಿನ ಲೀಡು ಮಾಗಡಿ ತಾಲೂಕಲ್ಲೇ ನನಗಂತಂಗೆ ಮಾಗಡಿ ತಾಲೂಕಲ್ಲಿ ಏನು 4 ಹೋಬಳಿ ಇದಾವೋ, ಮಾಗಡಿ ತಾಲೂಕು 4 ಹೋಬಳಿಲಿ ಹೆಚ್ಚಿನ ಲೀಡ್ ಕೊಟ್ಟಂಥ ಪಂಚಾಯತಿ ಯಾವುದನ್ನ ಇದ್ದರೆ ಅದು ಗ್ರಾಮ ಪಂಚಾಯತಿ ಚಿಕ್ಕಳ್ಳಿ ಗ್ರಾಮ ಪಂಚಾಯತಿ ಮೊದಲನೇ ಸ್ಥಾನದಲ್ಲಿ ಐತೆ. ಅದಕ್ಕೋಸ್ಕರ ಬಾಲಣ್ಣವರು ಇದಕ್ಕೆ ಒತ್ತು ಕೊಡ್ತಾ ಇದ್ದಾರೆ. ಅದೇ ರೀತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದವರು ಕೂಡ ಇದುವರೆಗೂ ಯಾರ್ಯಾರು ಅಧ್ಯಕ್ಷರಾಗಿದ್ದಾರೋ ಎಲ್ಲರೂ ಕೂಡ ಒಂದು ಪ್ರಾಮಾಣಿಕವಾದ ಕೆಲಸ ಮಾಡಿಕೊಂಡು ಹೆಚ್ಚಿನ ಕೆಲಸ ಮಾಡಿಕೊಂಡು ಬರ್ತಾ ಇದ್ದಾರೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರಾದವರು ಕೂಡ ಉಪಾಧ್ಯಕ್ಷರಾದರಾಗಲಿ ಅಧ್ಯಕ್ಷರಾದವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ, ಅವ್ರಿಗೆ ಸಹಕಾರ ಕೊಡ್ತಾ ಇದೆ ಎಲ್ಲರಿಗೂ. ಅದಕ್ಕೋಸ್ಕರ ಅವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಮುನ್ರಾಜು ಕೂಡ ಯುವಕ ಇದ್ದಾನೆ, ಎಲ್ಲರೂ ಪ್ರೀತಿ ಇದೆ ಅವನ ಮೇಲೆ. ಪ್ರೀತಿ ಇರೋದಕ್ಕೆ ಇವತ್ತು ಇಬ್ಬರು ಆಬ್ಸೆಂಟ್ ಆಗಿದೆ. ವಿರೋಧ ಪಕ್ಷದವ್ರು ಇಬ್ಬರು ಕೂಡ ಇವತ್ತು ಆಬ್ಸೆಂಟ್ ವಿರೋಧ ಪಕ್ಷದವರು ಇಬ್ಬರು ಮೆಂಬರ್ ವಿರೋಧ ಪಕ್ಷದವ್ರು ಇವತ್ತು ಆಬ್ಸೆಂಟ್ ಆಗಿದ್ದಾರೆ. ಏನಕ್ಕೆ ಅಂದರೆ ಮುನ್ರಾಜ್ ಮೇಲೆ ಪ್ರೀತಿ ಇರೋದಕ್ಕೆ. ಇದನ್ನು ನಾವೆಲ್ಲ ತಿಳ್ಕೊಳ್ಬೇಕು. ವಿರೋಧ ಪಕ್ಷದಕ್ಕೆ ಮುನ್ರಾಜ್ ಮೇಲೆ ಪ್ರೀತಿ ಇರೋಕ್ಕೆ ಇಬ್ಬರು ಆಬ್ಸೆಂಟ್ ಆಗಿಬಿಟ್ಟಿದ್ದಾರೆ. ಒಬ್ಬರು ಪ್ರೀತಿ ಇರ್ಬೋದು, ಇನ್ನೊಬ್ರಿಗೆ ಏನೋ ಇದಿರ್ಬೋದು, ಹಂಗೆ ಆ ಥರ ಇರ್ತದೆ. ಅದರಿಂದ ಮುನ್ರಾಜು ಅಧ್ಯಕ್ಷ ಆಗಿರೋದಕ್ಕೆ ಎಲ್ಲರೂ ಕೂಡ ಖುಷಿ ಪಟ್ಟಿದ್ದಾರೆ. ವಿರುಪಾಪುರ ಜನ, ಎಸ್ಪೆಷಲಿ ವಿರುಪಾಪುರ ಜನ ಅವನು ಕಳಿಸ್ಕೊಟ್ಟಿದ್ದಾರೆ. ಮೊದಲನೇದಾರ ಅವ್ನು ಪಂಚಾಯತಿ ಗ್ರಾಮ ಪಂಚಾಯತ್ ಸದಸ್ಯ ಆಗಿ ಇಲ್ಲಿ ಬಂದಿದ್ದಕ್ಕೆ ಅವನು ಅಧ್ಯಕ್ಷ ಆಗಿದ್ದಾನೆ. ಯಾಕಂದರೆ ಹೆಚ್ಚಿನ ಪ್ರೀತಿ ಇಟ್ಟಿದ್ದಾರೆ ಆ ಊರಿನ ಜನ. ಆ ಊರಿನವ್ರಿಗೆ ಮೊದಲು ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದ ಪಂಚಾಯತಿಗೆಲ್ಲ ಚೆನ್ನಾಗಿ ಕೆಲಸ ಮಾಡು. ಅದೇ ರೀತಿ ನಿಮ್ಮೂರು ಯಾಕಂದರೆ ಹೆಚ್ಚಿಗೆ ಲೀಡ್ ಕೊಟ್ಟು ಕೆಲಸ ಇದ್ದಾರೆ, ಹೆಚ್ಚಿನ ಲೀಡ್ ಕೊಟ್ಟು ಕೆಲಸ ಇದ್ದಾರೆ. ನಿಮ್ಮೂರಿಗೆ ಜಾಸ್ತಿ ಕೆಲಸ ಮಾಡುವಂತ ನನಗೆ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ.